ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಅಪ್ಡೇಟ್ಸ್. ಸೊ ಇದು ಬಿಗ್ ಬಾಸ್ನ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ನ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ. ಸೊ ನಿಮಗೆಲ್ಲ ಗೊತ್ತಿದೆ ಈ ವಾರ ಡಬಲ್ ಎಲಿಮಿನೇಷನ್ ವೀಕ್ ಇರುತ್ತೆ. ಅಂದರೆ ಮಿಡ್ ವೀಕ್ ಒಬ್ಬರು ಹೋಗ್ತಾರೆ ಆ್ಯಂಡ್ ವಾರದ ಅಂತ್ಯದಲ್ಲಿ ಕೊನೆ ಒಬ್ಬರು ಹೋಗ್ತಾರೆ. ಸೊ ಟೋಟಲ್ 6 ಅಥವಾ 5 ಜನ ಟೋಟಲ್ ಫೈನಲ್ ರೌಂಡಿಗೆ ಹೋಗ್ತಾರೆ. ಸೊ ಆ ಪ್ರಕಾರ ನೋಡೋದಾದರೆ ಇವತ್ತಿನ ವೋಟಿಂಗ್ ರಿಸಲ್ಟ್ ಈ ವಾರ ಮನೆಯಿಂದ ಯಾರು ಹೋಗ್ತಾರೆ, ಮಿಡ್ ವೀಕ್ ಎಲಿಮಿನೇಷನ್ ಯಾರಿಗಾಗೋದು, ಅತಿ ಹೆಚ್ಚು ವೋಟ್ ಯಾರಿಗೆ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಫುಲ್ ಡಿಕ್ಲೇರ್ ಆಗಿ ಡಿಸ್ಕಷನ್ ಮಾಡೋಣ. ಆ್ಯಂಡ್ 100% ರಿಯಲ್ ಅಪ್ಡೇಟ್ ಬಂದಿದೆ. ಸೊ ಅದಕ್ಕೋಸ್ಕರ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನೂವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಲೈಕ್ ನಮಗೆ ವಿಡಿಯೋ ಮಾಡಲು ಮೋಟಿವೇಶನ್ ಕೊಡುತ್ತೆ. ಸೊ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ನಿಮಗೆಲ್ಲ ಗೊತ್ತೇ ಇದೆ ಈ ವಾರ ಟೋಟಲಾಗಿ ಮನೆಯಲ್ಲಿ ಹನುಮಂತ ಒಬ್ಬನ್ನ ಬಿಟ್ಟು, ಅಂದರೆ ಹನುಮಂತ ಅವ್ರನ್ನ ಒಬ್ಬನ್ನ ಬಿಟ್ಟು ಎಲ್ಲರೂ ನಾಮಿನೇಟ್ ಆಗಿದ್ದಾರೆ. ಇದನ್ನು ಕಿಚ್ಚ ಸುದೀಪ್ ಅವರೇ ಹೇಳಿದ್ದಾರೆ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಟೋಟಲಾಗಿ 7 ಜನ ನಾಮಿನೇಟ್ ಆಗಿದ್ದಾರೆ. ಆ 7 ಜನ ಯಾರಂತ ನಿಮಗೆಲ್ಲ ಗೊತ್ತೇ ಇರುತ್ತೆ, ಆದರೂ ಒಂದು ಸರ್ತಿ ಹೇಳ್ತೀನಿ. ತ್ರಿವಿಕ್ರಮ್, ರಜತ್, ಮೋಕ್ಷಿತಾ, ಮಂಜು, ಗೌತಮಿ, ಧನ್ರಾಜ್, ಭವ್ಯ. ಸೊ ಇಷ್ಟು ಜನರಲ್ಲಿ ಈ ವಾರದ ವೋಟಿಂಗ್ ರಿಸಲ್ಟಲ್ಲಿ ಅತಿ ಹೆಚ್ಚು ವೋಟ್ಗಳನ್ನ ಪಡೆದು ಮಿಡ್ ವೀಕ್ ವೋಟಿಂಗ್ ರಿಸಲ್ಟ್, ಇದು ಮಿಡ್ ವೀಕ್ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ. ನೆಕ್ಸ್ಟು ಇನ್ನೊಂದು ವೋಟಿಂಗ್ ಲೈನ್ ಓಪನ್ ಆಗುತ್ತೆ. ಸೊ ಈ ವೋಟಿಂಗ್ ಲೈನ್ ಇವತ್ತು ರಾತ್ರಿ ಬಂದ್ ಆಗೋ ಚಾನ್ಸ್ ಇದೆ. ಸೊ ಇನ್ನೂವರೆಗೂ ನೀವು ವೋಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗೆ ವೋಟ್ ಮಾಡಿ ಅಂತ ಹೇಳ್ತಾ. ಸೊ ಮಿಡ್ ವೀಕ್ ಎಲಿಮಿನೇಷನ್ನ ವೋಟಿಂಗ್ ರಿಸಲ್ಟ್ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿರೋದು ತ್ರಿವಿಕ್ರಮ್. ಸೊ ನಿಮಗೆಲ್ಲ ಗೊತ್ತಿರುತ್ತೆ ರನ್ನರ್ ಅಪ್ ಆಗ್ಬೋದು. ನನ್ನ ಪ್ರಕಾರ ಈ ಸೀಸನ್ನ ವಿನ್ನರ್ ಅಥವಾ ರನ್ನರ್ ಅಪ್ ಪಕ್ಕ ಇವರೇ. ಸೊ ನೋಡೋಣ ಏನಾಗುತ್ತಂತ. ಸೊ ಇವತ್ತಿನ ಮಿಡ್ ವೀಕ್ ವೋಟಿಂಗ್ ರಿಸಲ್ಟಲ್ಲಿ ಅತಿ ಹೆಚ್ಚು ವೋಟ್ಗಳನ್ನ ಪಡೆದು ಮೊದಲನೇ ಸ್ಥಾನದಲ್ಲಿದ್ದಾರೆ ತ್ರಿವಿಕ್ರಮ್ ಅವರು. ಇನ್ನು 2ನೇ ಸ್ಥಾನ ನೋಡೋದಾದರೆ ಅದು ಉಗ್ರಂ ಮಂಜು ಅಂತಲೇ ಹೇಳ್ಬೋದು. ಸೊ ಇವರ ಆಟ ಸ್ವಲ್ಪ ಡೌನ್ ಆಗಿದೆ, ಇನ್ನು ಅದು ಮೇಲೆ ಬರೋ ಚಾನ್ಸ್ ಇಲ್ಲ ಅನಿಸುತ್ತೆ ನನಗೆ. ನೋಡೋಣ ಏನಾಗುತ್ತಂತ. ಆದರೂ ಕೂಡ ಇವರಿಗೆ 2ನೇ ಸ್ಥಾನ ಸಿಕ್ಕಿದೆ ವೋಟಿಂಗ್ ರಿಸಲ್ಟಲ್ಲಿ. ಇನ್ನು 3ನೇ ಸ್ಥಾನ ನೋಡೋದಾದರೆ ಅದು ರಜತ್ ಅಂತಲೇ ಹೇಳ್ಬೋದು. ರಜತ್ ಅವರಿಗೆ ಕೂಡ ಅತಿ ಹೆಚ್ಚು ವೋಟ್ಗಳನ್ನ ಪಡೆದು ಮಿಡ್ ವೀಕ್ ಎಲಿಮಿನೇಷನ್ ವೀಕಲ್ಲಿ ಇವರಿಗೆ 3ನೇ ಸ್ಥಾನ ಸಿಕ್ಕಿದೆ. ಸೊ ಇವರು ಟಾಪ್ 3ಯಲ್ಲಿ ಅಂದರೆ ಟಾಪ್ 5 ಇವರು ಪಕ್ಕ 3 ಜನ ಬಂದೇ ಬರ್ತಾರೆ. ಇನ್ನು 4ನೇ ಸ್ಥಾನ ವೋಟಿಂಗ್ ರಿಸಲ್ಟಲ್ಲಿ ನೋಡೋದಾದರೆ ಅದು ಮೋಕ್ಷಿತಾ ಪೈ ಅಂತಲೇ ಹೇಳ್ಬೋದು. ಸೊ ಲೇಡೀಸಲ್ಲಿ ಇವರೊಬ್ಬರೇ ಟಾಪ್ 6ಅಲ್ಲಿ ಬರೋ ಚಾನ್ಸ್ ನನಗಿದೆ ಅನಿಸಿದ ಹಾಗೆ. ಸೊ ನಿಮಗೂ ಹಾಗೆ ಅನಿಸಿದರೆ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಇವರಿಗೆ ಹೊರಗಡೆ ತುಂಬ ಸಪೋರ್ಟ್ ಇದೆ, ಹೇಳೋಕ್ಕಾಗಲ್ಲ ಏನಾಗುತ್ತಂತ. ಇನ್ನು ಇವರು 4ನೇ ಸ್ಥಾನದಲ್ಲಿರೋದು ಮೋಕ್ಷಿತಾ ಅವರು. ಇನ್ನು 5ನೇ ಸ್ಥಾನ ನೋಡೋದಾದರೆ ಅದು ಭವ್ಯ ಗೌಡ ಅಂತ ಹೇಳ್ಬೋದು. ಸೊ ಭವ್ಯ ಅವರಿಗೆ ಮಿಡ್ ವೀಕ್ ಎಲಿಮಿನೇಷನ್ ವೀಕಲ್ಲಿ ವೋಟಿಂಗ್ ರಿಸಲ್ಟಲ್ಲಿ 5ನೇ ಸ್ಥಾನ ಸಿಕ್ಕಿದೆ ವೋಟಿಂಗ್ ರಿಸಲ್ಟಲ್ಲಿ. ಇನ್ನು 6ನೇ ಸ್ಥಾನ ನೋಡೋದಾದರೆ ಅದು ನಿಮಗೆಲ್ಲ ಗೊತ್ತೇ ಇರುತ್ತೆ, ಧನ್ರಾಜ್ ಆಚಾರ್ ಅಂತಲೇ ಹೇಳ್ಬೋದು. ಸೊ ಈ ವಾರ ಹೋಗೋ ಚಾನ್ಸ್ ಇದೆ, ಆದರೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಹೋಗೋದಿಲ್ಲ. ನೆಕ್ಸ್ಟ್ ವಾರದ ಲಾಸ್ಟ್ ವೀಕ್ ಇರುತ್ತಲ್ವ ಆವಾಗ ಹೋಗೋ ಚಾನ್ಸ್ ಇದೆ. ಸೊ ಅತಿ ಕಡಿಮೆ ವೋಟ್ ಬಂದಿರೋದು ಗೌತಮಿ ಜಾಧವ್ ಅಂತಲೇ ಹೇಳ್ಬೋದು. ಸೊ ಪಕ್ಕ 99% ಇವರೇ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಹೋಗೋ ಚಾನ್ಸ್ ಇದೆ. ಸೊ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬೇಕು, ಸೊ ಯಾರು ಟಾಪ್ 6ಅಲ್ಲಿ ಇರಬೇಕು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು, ಈ ಸೀಸನ್ನ ಯಾರು ಗೆಲ್ಲಬೇಕಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಸೊ ಇನ್ನು ಕೇವಲ 2 ವಾರ ಇದ್ದಾವೆ. ಸೊ ಸಪೋರ್ಟ್ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡಿ, ಹಾಗೆ ನಮಗೂ ಸಪೋರ್ಟ್ ಮಾಡಿ. ವಿಡಿಯೋದಲ್ಲಿ ಇರೋ ಮಾಹಿತಿ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ.